10ನೇ ತರಗತಿ SE2 ಅಥವಾ ವಾರ್ಷಿಕ ಪರೀಕ್ಷೆಗೆ ಹಿಂದಿಯಲ್ಲಿ ಒಂದು 80 ಅಂಕಗಳ ಕ್ವೆಶ್ಚನ್ ಪೇಪರ್ ಅನ್ನು ಸ್ಟೇಟ್ ಸಿಲೆಬಸ್ಗೆ ಅನುಗುಣವಾಗಿ ಹಾಕ್ತಾ ಇದ್ದೀವಿ. ಆಲ್ರೆಡಿ ಕಲಿಕಾ ಚೇತರಿಕೆದು ಲೆವೆಲ್ 1 ಲೆವೆಲ್ 2 ಮತ್ತು ಟೆಕ್ಸ್ಟ್ ಬುಕ್ ಒಂದು ಹಾಕಿದ್ದೀವಿ. ಸೊ ಇವತ್ತು ಇನ್ನೊಂದು ಹಾಕ್ತಾ ಇದ್ದೀವಿ. ಇದರಿಂದ ವಿದ್ಯಾರ್ಥಿಗಳು ಹೆಚ್ಚು ಕ್ವೆಶ್ಚನ್ ಪೇಪರ್ಗಳನ್ನು ಪ್ರಾಕ್ಟೀಸ್ ಮಾಡಲಿ. ಸೊ ಎಕ್ಸಾಮಲ್ಲಿ ಕ್ವೆಶ್ಚನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ಇರ್ತವೆ, ಪ್ರಶ್ನೆಗಳ ಅರಿವಾಗ್ತದ, ಕಂಟೆಂಟ್ಗಳ ಕನ್ಸೆಪ್ಟ್ಗಳು ಕೂಡ ಏನಾಗ್ತದೆ ಮಕ್ಕಳಿಗೆ ಕ್ಲಿಯರ್ ಆಗ್ತದೆ ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವೇನು ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಸೊ ಈ ಥರನಾಗಿರ್ತಕ್ಕಂಥ ಹೆಚ್ಚು ಪ್ರಶ್ನೆಗಳನ್ನು ನಿಮಗೆ ಹಾಕ್ತಾ ಇದ್ದೀವಿ. ಸೊ ಹೋಪ್ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ನೋಡುವ 80 ಅಂಕಗಳ ಕ್ವೆಶ್ಚನ್ ಪೇಪರ್ ಏನಿದೆ ಅಂತ. ಇನ್ನೂ ಬೇರೆ ಬೇರೆ ವಿಷಯಗಳ ಕ್ವೆಶ್ಚನ್ ಪೇಪರ್ ಹಾಕಿದ್ದೀವಿ, ಅವುಗಳನ್ನು ನೋಡಬೇಕಾದ್ರೆ FAS ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಅಂತ ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿದ್ರೆ ಸೊ ತಾವೆಲ್ಲ ಕ್ವೆಶ್ಚನ್ ಪೇಪರ್ಗಳನ್ನು ನೋಡ್ಬೋದು. ಸೊ ಫಸ್ಟಿಗೆ 8 ಗ್ರಾಮರಲ್ಲಿ MCQಗಳು ಇರ್ತಾವೆ. 8 ಕ್ವಶನು, ಒಂದೊಂದಕ್ಕೆ 1 ಮಾರ್ಕು, ಟೋಟಲಿ 8 ಮಾರ್ಕು. ಸೊ ಒಂದನೇದು ಬಾದಶಾಹ ಕಾ ಅನ್ಯಲಿಂಗ ಶಬ್ದ ಹೇ, 4 ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಬೇಕು. ತೈಸಾ ಕಾ ಅನ್ಯವಚನ ರೂಪ ಹೇ, कर्मकारकी विभक्ति चिन्ह है. हिमालय इस संधि के लिए उदाहरण है. ज्ञान का विलोम शब्द है. मित्र का समानार्थक शब्द है. यह काम पूरा करो, यह इस वाक्य के प्रकार के लिए उदाहरण है. ಬೋಜು ಉಟಾನ ಇಸ್ ಮುಹಾವರೆ ಕಾ ಅರ್ಥ ಹೇ ಅಂತ ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ ಕೇಳಿದ್ದಾರೆ. ಸೊ ಮುಂದೆ ಆಯ್ಕೆಗಳಿದ್ದಾವೆ, ಸರಿಯಾದ ಆಯ್ಕೆಯನ್ನು ಕ್ರಮಾಕ್ಷರದೊಂದಿಗೆ ಬರೆದ್ರೆ ಒಂದೊಂದು ಸರಿ ಉತ್ತರಕ್ಕೆ ಒಂದೊಂದು ಅಂಕ ಕೊಡ್ತಾರೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಅನುರೂಪತೆ ಇರ್ತದೆ. ಮೊದಲೆರಡು ಪದಗಳ ಸಂಬಂಧ ಗ್ರಹಿಸ್ಕೊಳ್ಬೇಕು. 3ನೇ ಪದದ ಸಂಬಂಧವನ್ನು 4ರಲ್ಲಿ ಏನು ಮಾಡಬೇಕು, ಖಾಲಿ ಇರ್ತಕ್ಕಂಥ ಜಾಗದಲ್ಲಿ ಬರಿಬೇಕು. ಲಾಲ ರಂಗ ರುಕನಾ ಇದೆ, ಹರಾ ರಂಗ ಡ್ಯಾಶ್, ಕರ್ನಾಟಕ ಬೆಂಗಳೂರು ಮೇಘಾಲಯ ಡ್ಯಾಶ್, ಭೀಮ ಮಾನವ ಬಕಾಸುರ ಡ್ಯಾಶ್, ರಾತ್ ಚಾಂದ್ ದೀನ್ ಡ್ಯಾಶ್ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರಗಳನ್ನು ತಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಒಂದೊಂದು ಅಂಕಗಳನ್ನು ಕೊಡ್ತಾರೆ. ಸೊ ಗ್ರಹಿಸಿ ಬರಿಬೇಕಿತ್ತು. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಏಕ ವಾಕ್ಯ ಮೇ ಉತ್ತರ ಲಿಖನಾ ಹೇ, ಒಂದೇ ವಾಕ್ಯದಲ್ಲಿ ಉತ್ತರ ಬರಬೇಕು. पैरों में कैसी गति भरी है, सड़क पर किसी ने क्या फेंक दिया था, कवि किससे हाथ बढ़ाने के लिए कह रहे हैं, कित्तूರು कहा है ಅಂತ ಕೊಟ್ಟಿದ್ದಾರೆ. ಇನ್ನು ಮುಂದೆ ಮುಖ್ಯ ಪ್ರಶ್ನೆ 4ರಲ್ಲಿ 2-3 वाक्यों में उत्तर लिखे, 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. चौराहों पर दिए गए संकेतों का विस्तार से बताइए. चेरापूंजी की विशेषता क्या है, ब्राह्मण के घर में सब लोग क्यों रो रहे थे, विभु ने अंत में क्या तय किया, एक से एक मिलने का परिणाम क्या होगा, सौर लालटेन के बारे में लिखिए. 23ರಲ್ಲಿ ಮೊದಲ ಪ್ರಶ್ನೆ ಇತ್ತು, प्रतिभागियों ने लड़के की मदद कैसे की, सबके सब एक साथ विजय क्यों हुए ಅಂತ ಇತ್ತು. 24ರಲ್ಲಿನೂ ಕೂಡ 2 ಕ್ವಶನ್ ಇರ್ತವೆ, 2ರಲ್ಲಿ 1 ಬರೀಬೇಕು. विनती विनय पत्रिका भगवान से प्रार्थना कविता का आशय क्या है, अथवा आग बुझाने के लिए ईश्वर से कवि क्या मांगते हैं, और बुझते दीपों के तन मन में क्या भरना चाहते हैं ಅಂತ ಕೇಳಿದ್ದಾರೆ. ಇನ್ನು 3 ಅಂಕದ ಪ್ರಶ್ನೆಗಳು ಇರ್ತಾವೆ, 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 9 ಪ್ರಶ್ನೆ, ಒಂದೊಂದಕ್ಕೆ 3, ಒಟ್ಟು 27 ಮಾರ್ಕ್ಸು. भाई को बहन कैसे विदा करती है, विवेकानंद ने जनता को ललकार कर क्या कहा, बच्चों ने मिलकर मौसी की सेवा किस प्रकार की, परिसर की रक्षा के लिए हमें क्या क्या करना चाहिए बताइए, नारियल को झट से छीनकर बाबू भाई से नारियल वाले ने क्या कहा, चलना हमारा काम है कविता की अंतिम पंक्तियों में कवि ने क्या संदेश दिया है, करिदोड्डन पाल्य के बारे में लेकर क्या कहते हैं, दोहे का भावार्थ लिखिए. तरुवर फल नहीं खाता है, सरवर पिय ही न पाना, कही रहीम पर काजहित संपत्ति संचही सुजाना. नेक्स्ट गद्यांश का अनुवाद कन्नड़ या अंग्रेजी में करना है. अंग्रेज गोद लिए पुत्र को उत्तराधिकारी नहीं मानते थे, चन्नम्मा के पीछे 2000 योद्धा थे, अंग्रेजों को दोबारा हार माननी पड़ी ಅಂತಕ್ಕಂಥ ಗದ್ಯಾಂಶದ ಏನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ, ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿದರೆ 3 ಮಾರ್ಕ್ಸ್ ಕೊಡ್ತಾರೆ. ಇನ್ನು 5 ವಾಕ್ಯೋ ಮೇ ಉತ್ತರ ಲಿಖಿए, 5-6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಒಟ್ಟು 2 ಪ್ರಶ್ನೆ, ಒಂದೊಂದಕ್ಕೆ 4 ಅಂಕ, ಒಟ್ಟು 8 ಅಂಕ. ಸೊ ಒಂದೇದಿತ್ತು ಖೇಲೋं के प्रकार लिखते हुए कुछ उदाहरण दीजिए ಅಂತ ಇದೆ, ಅಥವಾ खेलों से क्या लाभ है, खिलाड़ियों को कौन कौन से पुरस्कार दिए जाते हैं ಅಂತ ಕೇಳಿದ್ದಾರೆ. 35ರಲ್ಲಿ ನಿಮ್ನಲಿಖಿತ ಕವಿತಾಂಶ ಪೂರ್ಣ कीजिए, ಜೈ ಜೈ ಹಿಡಿದು ಆಗ ದಬಾಕರ್ ಅಂತಕ್ಕಂಥದ್ದಿದೆ. ಸರಿಯಾದ ಉತ್ತರ ಏನು ಮಾಡಬೇಕಾಗಿತ್ತು, ಹಾಕಬೇಕಿತ್ತು. नेक्स्ट इस गद्यांश को ध्यानपूर्वक पढ़कर दिए गए प्रश्नों के उत्तर लिखिए ಅಂತ ಕೊಡ್ತಾರೆ. ಸೊ ಇದು ಇತ್ತು ಗದ್ಯಾಂಶ. सोना और मोना 2 बहनें थी,
एक दिन वे दोनों बगीचे में खेल रही थी। अचानक उन्होंने घी मऊ की आवाज़ सुनी जो एक पुराने बेंच के पीछे से आ रही थी। वह आवाज़ किसी चिड़िया या जानवर की लग रही थी। दोनों बहनें इस बेंच के पास गई और धीरे से उसके पीछे झांका। वहाँ उन्हें बिल्ली के 2 बच्चे दिखे। वे बहुत छोटे थे। दोनों ने इतने छोटे जानवर कभी नहीं देखे थे। सोना और मोना ने एक एक बच्चा उठाया और घर के अंदर चली गई। अब उन्हें खेलने के लिए बिल्ली के 2 बहुत सी सुंदर बच्चे मिल गए थे। अंतकंतदु पैसे जीतो। क्वेश्चन सीधे, सोना और मोना दोनों बगीचे में क्या कर रही थी? दोनों बहनों को अब खेलने के लिए क्या मिल गए थे? सोना और मोना दोनों ने क्या उठाकर घर के अंदर चली गई? दोनों को बेंच के पास बिल्ली के कितने बच्चे दिखे ಅಂತ ಇದೆ। ಇನ್ನು ನಿಬಂಧಗಳಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳೇ ಜನಸಂಖ್ಯಾ ಕಿ ಸಮಸ್ಯೆ ಕೊಟ್ಟಿದ್ದಾರೆ, ಇಂಟರ್ನೆಟ್ ಕಿ ಉಪಯೋಗಿತ ಕೊಟ್ಟಿದ್ದಾರೆ, ಪರ್ಯಾವರಣ ಪ್ರದೂಷಣ ಕೊಟ್ಟಿದ್ದಾರೆ। ಬಟ್ ಈ ನಿಬಂಧದ ಕೆಳಗಡೆನೆ ಸಂಕೇತ ಬಿಂದುಗಳಿದಾವೆ, ಅವುಗಳನ್ನು ಆಧರಿಸಿನೇ 15ರಿಂದ 20 ವಾಕ್ಯಗಳಲ್ಲಿ ಬರಿಬೇಕು। 3ರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ 4 ಅಂಕ ಖಂಡಿತವಾಗಿ ಕೊಡ್ತಾರೆ। ಇನ್ನು ಲಾಸ್ಟ್ ಕ್ವಶನ್ ಪತ್ರ ಬರಿಬೇಕಾಗಿತ್ತು, ಅದರಲ್ಲಿ 2 ಇದೆ, 2ರಲ್ಲಿ ಯಾವುದಾದ್ರೂ ಒಂದು ಪತ್ರ ಬರಿಬೇಕು, 5 अंक ಕೊಡ್ತಾರೆ। भाई की शादी में भाग लेने के लिए 4 दिन की छुट्टी मांगते हुए अपने वर्ग अध्यापक के नाम एक पत्र लिखिए, अथवा शैक्षिक प्रवास के लिए 3000 रुपये मांगते हुए अपने पिताजी को एक पत्र लिखिए ಅಂತ ಇದೆ। ಸೊ ಯಾವುದಾದ್ರೂ ಒಂದು ಪತ್ರ ಬರೆದ್ರು ಕೂಡ ತಮಗೆ ಏನು ಮಾಡ್ತಾರಪ್ಪ ಅಂದರೆ ಡೆಫಿನೆಟ್ ಆಗಿ ಎಸ್ ಕರೆಕ್ಟಾಗಿ ಪ್ರಾರೂಪವನ್ನು ಫಾರ್ಮ್ಯಾಟಲ್ಲಿ ಬರೆದ್ರೆ 5 ಅಂಕ ಕೊಡ್ತಾರೆ। ಇಷ್ಟು ಈ ವಿಡಿಯೋದಲ್ಲಿ ನಾವು ರಾಜ್ಯ ಪಠ್ಯಕ್ರಮದ ಕಲಿಕಾ ಚೇತರಿಕೆ ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ। ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇಷ್ಟ ಆದರೆ ನಮಗೆ ಲೈಕ್ ಬೇಕು, ಶೇರ್ ಬೇಕು। ನೀವು ನೋಡಿದ ಮೇಲೆ ವಿಡಿಯೋಗಳನ್ನು ಹೆಚ್ಚು ಜನರಿಗೆ ಕಳಿಸ್ಲಿಕ್ಕೆ ಮರಿಬಾರ್ದು। ಇದೇ ಥರದ ಎಲ್ಲ ವಿಷಯದಲ್ಲಿ ವಿಡಿಯೋಗಳನ್ನು ಹಾಕ್ತೀವಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ। ಅಲ್ಲಿವರೆಗೂ ಬಾಯ್।